ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಟಿವಿಗೆ ಪಕ್ಷಕ್ಕೆ ಹೊಸ ಸಂಕಷ್ಟ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಏನಪ್ಪಾ ಅದು ಹೊಸ ಸಂಕಷ್ಟ ಅಂತ ಹೇಳಿದ್ರೆ, ಹ್ಯೂಮನ್ ರಿಸೋರ್ಸಸ್ ಮಿನಿಸ್ಟರ್ ಆಗಿರುವಂತಹ ಶರತ್ ಕುಮಾರ್ ಅವರ ಹಳೆಯ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಆ ವಿಡಿಯೋ ಏನು ಎತ್ತ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಬೇಕು ಅಂದ್ರೆ ಪೂರ್ತಿ ವಿಡಿಯೋನ ನೋಡಿ. ಅದಕ್ಕೂ ಮುನ್ನ ಆ ವೈರಲ್ ಆಗ್ತಿರೋ ವಿಡಿಯೋ ಯಾವುದು ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ನೋಡಿದ್ರಲ್ಲ, ಆ ವಿಡಿಯೋದಲ್ಲಿ ಟಿವಿಕೆ ಮಿನಿಸ್ಟರ್ ಆಗಿರುವಂತಹ ಶರತ್ ಕುಮಾರ್ ಅವರು ಒಂದು ವೈಟ್ ಸಬ್ಸ್ಟೆನ್ಸ್ ಅನ್ನ ಕ್ರಶ್ ಮಾಡ್ತಿದ್ದಾರೆ. ಅವರ ಫೋನ್ ನಲ್ಲಿ ಇಟ್ಕೊಂಡು ಅದನ್ನ ಪುಡಿ ಪುಡಿ ಮಾಡ್ತಿದ್ದಾರೆ. ಪಕ್ಕದಲ್ಲಿ ಒಂದು 500 ರೂಪಾಯಿ ನೋಟನ್ನ ಕೂಡ ಇಟ್ಕೊಂಡಿದ್ದಾರೆ. ಈ ವಿಡಿಯೋನ 2024ರಲ್ಲಿ ಚೆನ್ನೈ ಅವರ ಮ್ಯಾಚ್ ನಡಿಬೇಕಾದ್ರೆ IPL ಸಂದರ್ಭದಲ್ಲಿ ತೆಗ್ದಿರುವಂತಹ ವಿಡಿಯೋ. ಈ ವಿಡಿಯೋನ ಅವರ ಸ್ಟೋರಿಗೆ ಹಾಕೊಂಡಿದ್ದಾರೆ. ಆ ಸ್ಟೋರಿಯಲ್ಲಿ ತಗ್ ಲೈಫ್ ಮೂಮೆಂಟ್ ಅಂತ ಕೂಡ ಕ್ಯಾಪ್ಷನ್ ಹಾಕೊಂಡಿದ್ದಾರೆ. ಸೊ ಯೂಶಲ್ ಆಗಿ ತಗ್ ಲೈಫ್ ಮೂಮೆಂಟ್ ಅಂತ ಯಾರಾದ್ರೂ ಒಂದು ನಾರ್ಮಲ್ ಮನುಷ್ಯನೇ ಅದನ್ನ ಆ ರೀತಿಯಾದಂತಹ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಾಗ ಸಾಮಾನ್ಯವಾಗಿ ಜನ ಏನ್ ಅನ್ಕೋತಾರೆ, ಅದು ಇಲ್ಲೀಗಲ್ ಸಬ್ಸ್ಟೆನ್ಸ್ ಅಂತಾನೆ ಅಂದ್ಕೊಳ್ತಾರೆ, ಅದನ್ನ ಡ್ರಗ್ ಅಂತಾನೆ ಅಂದ್ಕೊಳ್ತಾರೆ. ಸೊ ಎಲ್ಲ ಜನ ಕೂಡ ಇವರು ಇಲ್ಲೀಗಲ್ ಆಗಿ ಸ್ಟೇಡಿಯಂ ನಲ್ಲಿ ಡ್ರಗ್ ನ ಸೇವನೆ ಮಾಡಿದ್ದಾರೆ ಅಂತ ಹೇಳಿ ಕಮೆಂಟ್ ಗಳನ್ನ ಮಾಡೋದ್ರ ಮುಖಾಂತರ ಅದನ್ನ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋದ್ರ ಮುಖಾಂತರ ಈಗ ಚರ್ಚೆ ಜೋರಾಗೆ ನಡೀತಾ ಇದೆ. ಅಂಡ್ ಇದಕ್ಕೆ ಶರತ್ ಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ವಿಡಿಯೋ ಮುಖಾಂತರ. ನಾನು ಯಾವುದೇ ರೀತಿಯಾದಂತಹ ಡ್ರಗ್ ಅನ್ನ ಸೇವನೆ ಮಾಡ್ತಾ ಇರ್ಲಿಲ್ಲ ಅಂತ ಹೇಳಿ ಅವರ ಹೆಂಡತಿ ಹಾಗೂ ಮಗಳ ಜೊತೆಯಲ್ಲಿ ಈ ವಿಡಿಯೋವನ್ನ ಹಂಚ್ಕೊಂಡಿದ್ದಾರೆ. ತಮಿಳ್ನಲ್ಲಿ ಹೇಳಿದ್ದಾರೆ, ನಾನು ನನ್ನ ಹೆಂಡತಿ ಅಥವಾ ನನ್ನ ಕುಟುಂಬ ಜೊತೆ ಏನ್ ಚೆನ್ನೈ ಮ್ಯಾಚ್ ನೋಡಕ್ ಹೋಗಿದ್ದೆ 2024ರಲ್ಲಿ. ಆಗ ನನ್ನ ಮಗಳಿಗೆ ಹುಷಾರಿರ್ಲಿಲ್ಲ, ಅವಳಿಗೆ ಪೂರ್ತಿ ಮಾತ್ರೆ ತಗೊಳೋದಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ನನ್ನ ಹೆಂಡತಿ ಹೇಳಿದ್ರು, ಆ ಪುಡಿ ಮಾಡ್ಕೊಡಿ ಆ ಮಾತ್ರೆನ, ಸೊ ದಟ್ ನೀರಲ್ಲಿ ಹಾಕಿ ಅವರಿಗೆ ಕುಡಿಸಿದಾಗ ಮಗಳಿಗೆ ಬೆಟರ್ ಅಂತ ಹೇಳಿ ಒಂದು ಐಡಿಯಾನ ಕೊಡ್ತಾರೆ ಅಂತ. ಸೊ ಆಗ ಅವ್ರ ಮಗಳಿಗೋಸ್ಕರ ಅಂತ ಹೇಳಿ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿ ಆ ಮಾತ್ರೆನ ನಾನು ಪುಡಿ ಮಾಡ್ತಿದ್ದೆ. ಅದ್ ಯಾವ್ದೇ ರೀತಿಯಾದಂತಹ ಡ್ರಗ್ ಅಲ್ಲ. ಅಂಡ್ ನಾನು ಹೋಗಿದ್ದು ನನ್ನ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆಲಿ. ನನ್ನ ಫ್ರೆಂಡ್ಸ್ ಆಗಿ ಫ್ಯಾಮಿಲಿ ಜೊತೆಲಿ ಹೋದಾಗ ಆ ಥರದ ಕೆಲಸ ಎಲ್ಲ ಮಾಡೋದಿಕ್ಕಾಗಲ್ಲ. ಅಂಡ್ ಅದು ಇಲ್ಲಿಗಲ್ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ರೀತಿಯಾದಂತಹ ವಿಷಯಗಳನ್ನ ನೀವು ಸೋಷಿಯಲ್ ಮೀಡಿಯಲ್ಲಿ ಹೇಳಿದಾಗ ಅದು ನಮಗೆ, ನಮ್ಮ ಕುಟುಂಬಕ್ಕೆ ತುಂಬಾ ಡಿಸ್ಟರ್ಬಿಂಗ್ ಆಗಿರುತ್ತೆ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಆಲ್ಸೋ ಅವ್ರು ಯಾವುದೇ ರೀತಿಯಾದಂತಹ ಡ್ರಗ್ಸ್ ನ ಸೇವನೆ ಮಾಡಿಲ್ಲ, ಮಾಡೋದಿಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿದ್ದಾರೆ. ಅಂಡ್ ಇದು ಯಾವಾಗ ಸ್ಟಾರ್ಟ್ ಆಯ್ತು ಈ ಒಂದು ವಿಡಿಯೋ ವೈರಲ್ ಆಗಕ್ಕೆ ಅಂತ ಹೇಳಿದ್ರೆ, ಯಾವಾಗ CM ವಿಜಯ್ ಹಾಗೆ ಶರತ್ ಕುಮಾರ್ ಇಬ್ರು ಕೂಡ ನೋ ಡ್ರಗ್ಸ್ ಕ್ಯಾಂಪೇನ್ ನಲ್ಲಿ ಒಂದು ಮ್ಯಾರಥಾನ್ ನಲ್ಲಿ ಭಾಗಿಯಾಗಿದ್ರು. ಅಂದ್ರೆ ಮ್ಯಾರಥಾನ್ ನಡೀತು ನೋ ಡ್ರಗ್ಸ್ ಅಂತ ಹೇಳಿ. ಆ ಮ್ಯಾರಥಾನ್ ನಲ್ಲಿ ಯಾವಾಗ ಇವರಿಬ್ರು ಭಾಗಿಯಾಗಿದ್ರು ಆಗ ಈ ರೀತಿಯಾದಂತಹ ಒಂದು ಕಾಂಟ್ರವರ್ಸಿ ಶುರು ಆಗಿದೆ. ಅಂಡ್ ಮತ್ತೆ ಹಳೆ ವಿಡಿಯೋಗಳು ವೈರಲ್ ಆಗೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಶುರು ಆಗಿದೆ. ಸೊ ಇದು ಏನಪ್ಪಾ ವಿಷಯ ಅಂತ ಹೇಳಿದ್ರೆ, ಈಗ ಒಂದು ಮಿನಿಸ್ಟರ್ ಈ ರೀತಿಯಾದಂತಹ ಒಂದು ಕೆಲಸ ಮಾಡಿದ್ರು ಅನ್ನೋ ವಿಡಿಯೋಗಳೇನಾದ್ರು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದಾಗ ಸರ್ವೇ ಸಾಮಾನ್ಯವಾಗಿ ಅದು ಡ್ರಗ್ಸ್ ಅಂತ ಹೇಳಿ ಜನ ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ಜನ ಅದನ್ನ ಡ್ರಗ್ಸ್ ಅಂತಾನೆ ಅಂದ್ಕೊಳ್ತಾರೆ. ಅದಕ್ಕೆ ಕ್ಲಾರಿಫಿಕೇಶನ್ ವಿಡಿಯೋ ಕೂಡ ಈಗಾಗಲೇ ಶರತ್ ಕುಮಾರ್ ಅವ್ರು ಕೊಟ್ಟಿದ್ದಾರೆ. ಏನಿದು ವಿಷಯ, ಏನು ಎತ್ತ ಅಂತ, ಎಲ್ಲಿವರೆಗೂ ಹೋಗುತ್ತೆ ಅನ್ನೋದನ್ನ ಕೂಡ ನಾವು ಕಾದ್ ನೋಡ್ಬೇಕಾಗಿದೆ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈಗ ಸ್ಟೇಡಿಯಂ ಒಳಗಡೆ ಹೋಗ್ತಿದೀವಿ, ಅದು ಚೆನ್ನೈನ ಚಿದಂಬರ ಸ್ಟೇಡಿಯಂ ನಲ್ಲಿ ನಡೆದಿರುವಂತಹ ಘಟನೆ. ಯಾವ್ದೇ ಸ್ಟೇಡಿಯಂಗಾಗ್ಲಿ ನಾವು ಹೋಗ್ತಿದೀವಿ ಕ್ರಿಕೆಟ್ ಮ್ಯಾಚ್ ನ ನೋಡೋದಕ್ಕೆ ಅಂದಾಗ ಸಾಮಾನ್ಯವಾಗಿ ಯಾರು ಕೂಡ ಚೆಕ್ ಮಾಡದೆ ಮನುಷ್ಯರನ್ನ ಕಳ್ಸಲ್ಲ ಒಳಗಡೆ. ಸೊ ಚೆಕ್ ಮಾಡಿ ಹೈಲಿ ಸೆಕ್ಯೂರಿಟಿ ಇರುತ್ತೆ. ಅದನ್ನೇ ಶರತ್ ಕುಮಾರ್ ಅವ್ರು ಕೂಡ ಹೇಳಿದ್ದಾರೆ, ಹೈ ಸೆಕ್ಯೂರಿಟಿ ಇರುತ್ತೆ, ಆತರ ನಾವು ಸಬ್ಸ್ಟೆನ್ಸ್ ಗಳನ್ನ ಒಳಗಡೆ ತಗೊಂಡ್ ಹೋಗೋದಕ್ಕೆ ಆಗಲ್ಲ ಅಂತ ಕೂಡ ಹೇಳಿದ್ದಾರೆ. ಇದೇನಾದ್ರೂ ಮುಂದಕ್ಕೆ ಏನೆಲ್ಲ ತಿರುವನ್ನ ಪಡ್ಕೊಳ್ಳುತ್ತೆ ಅಂತ ಹೇಳಿ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.